ನೀಟ್ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಾವು ಕೌನ್ಸೆಲಿಂಗ್ಗೆ ಸ್ಟೇಟ್ ಕೌನ್ಸೆಲಿಂಗ್ ಅಟೆಂಡ್ ಮಾಡೋದ ಅಥವಾ MCC ಕೌನ್ಸೆಲಿಂಗ್ ನಾವು ಅಟೆಂಡ್ ಮಾಡೋದ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೇನು SSLC ಎಕ್ಸಾಮ್ 3 ಬಂದು ಜುಲೈ 5ನೇ ತಾರೀಕು ನಡೀತಿದೆ. ಒಂದು ವೇಳೆ ನೀವೇನು ಓದಿಲ್ಲ, ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ನಂಬರ್ ಕೊಟ್ಟಿರ್ತೀನಿ ನೋಡಿ. ಕೆಲವೊಬ್ರು ತುಂಬಾ ಜನ ಓದೇ ಇಲ್ಲ ಬ್ರೋ ಅಂತ ಹೇಳ್ತಿರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ತುಂಬಾ ಯೂಸ್ ಆಗುತ್ತೆ. 49 ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ. ಇಲ್ಲಿ ನಂಬರ್ ಇರುತ್ತೆ, ವಾಟ್ಸಪ್ಗೆ ಜಸ್ಟ್ ಬಂದು SSLC ಎಕ್ಸಾಮ್ 3 ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ರೆ ಸಾಕು, ನಾವು ಡೀಟೇಲ್ಸ್ನ ಸೆಂಡ್ ಮಾಡ್ತೀವಿ. ಸೊ ಮೊದಲನೇದಾಗಿ ಯಾರೆಲ್ಲ ಸ್ಟೇಟ್ ಕೌನ್ಸೆಲಿಂಗ್ಗೆ ಅಟೆಂಡ್ ಮಾಡ್ತಿದ್ದೀರೋ ಅವರೆಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ಬೇಕಾಗುತ್ತೆ. ಸೊ MCC ಕೌನ್ಸೆಲಿಂಗ್ಗೆ ನೀವು ಅಟೆಂಡ್ ಮಾಡ್ತೀರಾ ಅಂದ್ರೆ ಯಾರೆಲ್ಲ ಗೌರ್ಮೆಂಟ್ ಸೀಟ್ಸ್ಗಳಿಗೆ ಪಡಿಬೇಕು ಅಂತ ಇದ್ದೀರೋ ಅವರು MCC ಕೌನ್ಸೆಲಿಂಗ್ಗೆ ನೀವು ಅಟೆಂಡ್ ಮಾಡಬಹುದು. ನಿಮ್ಮ ಒಂದು ರ್ಯಾಂಕ್ ಎಷ್ಟಿರಬೇಕು ಅಂದರೆ 550 ಮೇಲೆ ಇರಬೇಕಾಗುತ್ತೆ. ನಿಮ್ಮ ಒಂದು ರ್ಯಾಂಕು 550 ಮೇಲೆ ಇತ್ತು ಅಂದರೆ ಈ ಒಂದು MCC ಕೌನ್ಸಿಲಿಂಗ್ಗೆ ನೀವು ಅಟೆಂಡ್ ಮಾಡಬಹುದು, ಒಂದು ಟ್ರೈ ಮಾಡಬಹುದು. ಓಕೆನಾ, ಗೌರ್ಮೆಂಟ್ ಸೀಟ್ಸ್ ಬೇಕು ಅಂತ ಹೇಳೋದಾದರೆ. ಸೊ ಇವಾಗ ನಿಮ್ಮ ಒಂದು ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ ಕೊಡೋದಾದರೆ, ಯಾವಾಗ ಕೌನ್ಸಿಲಿಂಗ್ ಇರುತ್ತೆ ಅಂದರೆ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದು ಜುಲೈ ಫಸ್ಟ್ ವೀಕ್ನಲ್ಲಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ಇರುವಂಥ ಚಾನ್ಸಸ್ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಆಗಿ ಪ್ರಸನ್ನ ಸರ್ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ನಿಮ್ಮ ಒಂದು ಕೌನ್ಸಿಲಿಂಗ್ ಬಂದು ನೆಕ್ಸ್ಟ್ ವೀಕ್ನಲ್ಲಿ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಏನಕ್ಕಪ್ಪ ಅಂದರೆ 4 ರೌಂಡ್ ತನಕನೂ ಕೂಡ ಇವರು ಕೌನ್ಸಿಲಿಂಗ್ ಅನ್ನುವಂಥದ್ದು ಮಾಡಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು 3 to 4 ಮಂತ್ಸ್ ಆಗಿಬಿಡುತ್ತೆ ಕೌನ್ಸಿಲಿಂಗ್ ಮುಗಿಯುವಂಥದ್ದು. ಸೊ ಇವರಲ್ಲಿ ಬೇಗ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ಆಪ್ಷನ್ ಎಂಟ್ರಿನಲ್ಲಿ ತುಂಬ ಬದಲಾವಣೆ ಮಾಡಿದ್ದಾರೆ. OTPನ ತೊಗೊಂಬಂದಿದ್ದಾರೆ ಈ ಸತಿ. ಸೀಕ್ರೆಟ್ ಕೀ ಅನ್ನುವಂಥದ್ದಿತ್ತು, ಈ ಸತಿ OTPನ ತೊಗೊಂಬಂದಿದ್ದಾರೆ. ಮೊದಲನೇದು OTP. ಸೊ ಎರಡನೇದಾಗಿ ನಿಮ್ಮ ಒಂದು QR ಕೋಡು. ಸೊ QR ಕೋಡಿಂದನೂ ಕೂಡ ನೀವಿಲ್ಲಿ ಸ್ಕ್ಯಾನ್ ಮಾಡ್ಕೋಬಹುದು. ಮೂರನೇದಾಗಿ ಫೇಸ್ ರೆಕಗ್ನಿಷನ್ ತೊಗೊಂಬಂದಿದ್ದಾರೆ. ಸೊ ನೀವಿಲ್ಲಿ OTPನ ಎಂಟರ್ ಮಾಡಿ ಫೇಸ್ ರೆಕಗ್ನಿಷನ್ ತೋರಿಸಿದ್ರೆ ನೀವಿಲ್ಲಿ ಮೊಬೈಲ್ನಲ್ಲಿ ಕ್ಯಾಮ್ರಾ ಓಪನ್ ಆಗುತ್ತೆ, ಅವಾಗ ಲಾಗಿನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನೊಂದೇನಪ್ಪ ಅಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ ಅಂದರೆ 750 ರೂಪೀಸ್ ನೀವಿಲ್ಲಿ ಫೀಸ್ ಕಟ್ಟಬೇಕಾಗತ್ತೆ. ಸೊ ಮೇನ್ ಆಗಿ ಇದೇ ಇವಾಗ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತಿರೋದು, ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಗೊತ್ತಿಲ್ಲ, ಅದಕ್ಕೋಸ್ಕರನೇ. ಸೊ ಇವಾಗ ಅಪ್ಲಿಕೇಶನ್ ಫೀಸ್ ಅಂತ ಹೇಳ್ಬಿಟ್ಟು ಇಸ್ಕೊಂತಿದ್ರು ನೋಡಿ. ಇವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ 750 ರೂಪೀಸ್ ನೀವು ಇಲ್ಲಿ ಚಾರ್ಜಸ್ ಆಗುತ್ತೆ, ಕಟ್ಟಬೇಕಾಗುತ್ತೆ. ಸೊ ಇಷ್ಟು ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್.